ಶತೇಷು ಜಯತೆ ಶೂರಃ ಸಹಸ್ರ. ಯಾರಿಗೆ ಆಶ್ರಯ ಇರೋದಿಲ್ಲ ಅಂಥ ಹೆಣ್ಣು ಮಕ್ಕಳಿಗೆ, ಅಂತಹ ಸಹೋದರಿಯರಿಗೆ ಇದೊಂದು ಆಶಾಕಿರಣವಾಗಿ ಹೊರಹೊಮ್ಮಿದೆ. 125 ವರ್ಷದಿಂದ ಯಾವುದೇ ರೀತಿಯ ಆರೋಪಗಳೂ ಇರಲಾರ್ದಂತೆ, ಭಿನ್ನಾಭಿಪ್ರಾಯಗಳೂ ಇರಲಾರ್ದಂತೆ ಕೆಲಸ ಭಾಳ ಚೆನ್ನಾಗಿ ನಡೀತಾ ಇದೆ. ವಿವಿಧ ರೀತಿಯ ಆಯಾಮಗಳನ್ನು ಈ ಒಂದು ಆಶ್ರಮದಲ್ಲಿ ಕೇವಲ ಒಂದು ಆಶ್ರಯ ಇಲ್ಲದಂಥವ್ರನ್ನ ಸಾಕುವುದಷ್ಟೇ ಅಲ್ಲದೆ ಬೇರೆ ಬೇರೆ ಆಯಾಮದಲ್ಲಿಯೂ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. 20 ವರ್ಷ ಸೆಲೆಬ್ರೇಟ್ ಆಯಿತು ಇಲ್ಲಿ ಅಬಲಾಶ್ರಮದಲ್ಲಿ. ಇದು ಒಂದು ತುಂಬ ಸಕ್ಸಸ್ಫುಲ್ ಪ್ರೋಗ್ರಾಮ್. ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು, ಮತ್ತು ಬೇರೆ ಗಣ್ಯರು ಬಂದಿದ್ದರು, ಮತ್ತು ದಾನಿಗಳಿಗೆ ನಾವು ಸನ್ಮಾನ ಮಾಡಿದ್ದು. ಇದು ಅಬಲಾಶ್ರಮದ ಎಲ್ಲ ಆ್ಯಕ್ಟಿವಿಟೀಸು ನಡೆಯೋದು ದಾನಿಗಳಿಂದ. ಇದು ಫಸ್ಟ್ ಟೈಮ್ ದಾನಿಗಳಿಗೆ ನಾವು ಸನ್ಮಾನ ಮಾಡಿರೋದು. ಒಂದು ಸಿನಿಮಾ ಮಾಡೋಂಥ ಸೌಭಾಗ್ಯ ನನಗೆ ಬಂತು. ಆ ಮನೆತನದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಬಡತನದಲ್ಲಿ ಬಂದಿದ್ದರೂ ಸಹ ಶಿಕ್ಷಣದಿಂದ ಹೇಗೆ ತಮ್ಮ ಜೀವನವನ್ನು ನಿರೂಪಿಸ್ಕೊಂಡ್ರು ಅಂಥದ್ದು ಎಲ್ರಿಗೂ ಮಾದರಿಯಾಗಂತಹ ಸಿನಿಮಾ ಅದು. ಹಾಗಾಗಿ ನನಗಿವತ್ತು ಬಹಳ ಹೆಮ್ಮೆ ಆಗ್ತಿದೆ. ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿರೋದು ತುಂಬಾ ಹೆಮ್ಮೆ ಪಡೋಂಥ ವಿಷಯ. ಸುಮಾರು ಮೇಡಮ್ ಜೊತೆ ಸೇರಿ ಒಂದು ಹೆಲ್ತ್ ಕ್ಯಾಂಪ್ಸ್ಗಳಿಗೆಲ್ಲ ಸುಮಾರಾಗಿ ಹೋಗಿದ್ದೇನೆ ಅವರೊಟ್ಟಿಗೆ. ಹಾಗೆ ಅವ್ರ ಜೊತೆ ಅಷ್ಟು ವರ್ಷಗಳ ಒಡನಾಟ ಇಲ್ಲ ಅಂದ್ರೂ ಒಂದು ಆಗಿದೆ, ಒಂದು 13 ವರ್ಷ ಮೇಡಮ್ನ ಮೀಟಾಗಿ. ಅದನ್ನು ವ್ಯಾಪಾರ ಮಾಡಿ ಬಂದಿರತಕ್ಕಂಥ ಲಾಭವನ್ನು ಹೆಣ್ಮಕ್ಳಿಗೆ ಕೊಡೋಂಥ ಕೆಲಸ. ಈಗಾಗಲೇ ಭಾಳಷ್ಟು ಜನ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಅವ್ರನ್ನೆಲ್ಲನೂ ನಾವು ಅವ್ರನ್ನ ಸ್ಪಂದಿಸಿ ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ಮುಂತರುವಂಥ ಕೆಲವನ್ನ ಅಬಲಾಶ್ರಮ ಮಾಡ್ತಾಯಿದೆ. ಇವತ್ತಿನ ದಿನ ಕಂಪ್ಯೂಟರ್ ಟ್ರೈನಿಂಗ್ ಜೊತೆಗೆ ನಮ್ಮ ಈ ಮೊಬೈಲ್ ರಿಪೇರಿ ಕೆಲಸದ ತರಬೇತಿಯನ್ನು ಶುರು ಮಾಡಿದ್ದೀವಿ. ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ. ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ. ಆದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ. ಹೇಳಿ, ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಸೋಮೋಟೋ ನಡೀತಾ ಇದೆ, ನೀವು ಹೇಳಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಆಗ್ತೀವಿ. ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಲಿ ಅನ್ನುವಂಥದ್ದನ್ನು ಸರ್ಕಾರ ಬರ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ ಭಯನ ನಿಮ್ಗೆ? ನಿಮ್ದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದ ಪಾರ್ಟೇ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಸರ್ಕಾರದ ಪಾರ್ಟ್ ತಾನೆ ಅವರು. ನಿಮ್ಗೆ ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನು ಒಬ್ಬ ಕಮಿಷನರ್ ಅನ್ನು ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು. ನೀವು ಅಧಿಕಾರಿಗಳ ಮುತ್ತಿಗೆ ಹೊರಸುವುದಲ್ಲ. ಎನ್ಕ್ವೈರಿ ಆಗಲಿ, ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಲಿ, ಯಾರ್ದು ತಪ್ಪು ಅಂತ ಆಚೆ ಬರಲಿ. ಇವತ್ತು RCB ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರೋ ಮ್ಯಾನೇಜ್ಮೆಂಟ್ ಟೀಮ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಬಾರ್ದು?